ಭವಿಷ್ಯದ ಶಿಕ್ಷಕರೇ, ಇವತ್ತು ನಾವು GPSTR ಜೀವವಿಜ್ಞಾನ ಶಿಕ್ಷಕರ ಹುದ್ದೆಗಾಗಿ ಸಿಲೆಬಸ್ಸನ್ನು ನಾವು ಅಭ್ಯಾಸ ಮಾಡೋಣ. ಈ ಸಿಲೆಬಸ್ಸನ್ನು 6ರಿಂದ 12ನೇ ತರಗತಿಯ NCERT ಪಠ್ಯಪುಸ್ತಕಗಳಿಂದ ಪಡೆಯಲಾಗಿದೆ. ಜೊತೆಗೆ 6ರಿಂದ 12ನೇ ತರಗತಿಯ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳಿಂದಲೂ ಈ ಸಿಲೆಬಸ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಮೊದಲು ಭೌತ ವಿಜ್ಞಾನ ಸಿಲೆಬಸ್ಸನ್ನು ನಾವು ನೋಡೋಣ. ಒಂದನೇ ಅಂಶ ಅಳತೆಗಳು ಮತ್ತು ಮಾನಗಳು, ಮೂಲಭೂತ SI ಮಾನಗಳು, ಒತ್ತಡ, ಶಕ್ತಿ, ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ರೋಧ, ವಿದ್ಯುತ್ ವಿಭವಾಂತರ, ಸೂರ್ಯ ಗ್ರಹಗಳಂಥ ದೂರದ ವಸ್ತುಗಳ ಅಳತೆಗಳು. ವಿದ್ಯುತ್ ಪ್ರವಾಹದಲ್ಲಿ ಓಮ್ ನಿಯಮ, ವಿದ್ಯುತ್ ರೋಧ, ರೋಧಶೀಲತೆಯ ಮೇಲೆ ಪ್ರಶ್ನೆಗಳು ಬರ್ತವೆ. ಇನ್ನು ವಾಹಕತೆಯಲ್ಲಿ ವಿದ್ಯುತ್ ಸಾಮರ್ಥ್ಯ, ರೋಧಕಗಳ ಸರಣಿ ಮತ್ತು ಸಮಾನಾಂತರ ಜೋಡಣೆ, ವಿದ್ಯುತ್ ವಿಭವಾಂತರ, ವಿದ್ಯುತ್ ಚಾಲಕ ಬಲ, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಮತ್ತು ಅದರ ಅನ್ವಯ. ಈ ಒಂದು ಟಾಪಿಕ್ಗಳ ಮೇಲೆ ನಿಮಗೆ ಪ್ರಶ್ನೆ ಬರ್ತದೆ. 4th ಪಾಯಿಂಟ್, 4ನೆಯ ಒಂದು ಅಂಶ ಚಲನಾಶಾಸ್ತ್ರ, ಡೈನಾಮಿಕ್ಸ್, ಸದಿಶ ಮತ್ತು ಅದಿಶ ಪರಿಮಾಣಗಳು, ಸ್ಥಾನಪಲ್ಲಟ, ಕ್ರಮಿಸಿದ ದೂರದ ವಿವರಣೆಗಳು, ಜಡತ್ವ, ವೇಗ, ವೇಗೋತ್ಕರ್ಷ, ನ್ಯೂಟನ್ನ ಚಲನೆಯ ನಿಯಮಗಳು ಮತ್ತು ವಿವರಣೆಗಳು, ಬಲ, ಕೆಲಸ, ಘರ್ಷಣೆ, ಶಕ್ತಿ. ಈ ಒಂದು ಅಂಶಗಳ ಮೇಲೆ ಪ್ರಶ್ನೆಗಳು ಬರ್ತವೆ. 5th ಮೇನ್, ಗುರುತ್ವಾಕರ್ಷಣೆ. ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಅಂಶದ ಮೇಲೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ, ಈ ಅಂಶದ ಮೇಲೆ ಪ್ರಶ್ನೆಗಳು ಬರ್ತವೆ. ಗುರುತ್ವಾಕರ್ಷಣೆಯ ವೇಗೋತ್ಕರ್ಷ, ತೂಕ ನಿಯಮ, ಕೆಪ್ಲರ್ನ ಗ್ರಹಗಳ ಚಲನೆಯ ನಿಯಮಗಳು, ದ್ರವ್ಯರಾಶಿ, ತೂಕರಾಹಿತ್ಯ ಸ್ಥಿತಿ, ಸಾಂದ್ರತೆ ತೇಲುವಿಕೆಯ ಅಂಶದ ಮೇಲೆ ಪ್ರಶ್ನೆ ಬರ್ತದೆ. ಭೂಮಿಯ ಮೇಲಿನ ಸಾಪೇಕ್ಷ ಸಾಂದ್ರತೆ. ಇಷ್ಟು ಅಂಶಗಳ ಮೇಲೆ ನಿಮಗೆ ಪರೀಕ್ಷೆಗೆ ಪ್ರಶ್ನೆಗಳು ಬರ್ತವೆ. 6th ಮೇನ್, ಉಷ್ಣ ಮತ್ತು ತಾಪಮಾನ, ಪರಿವರ್ತನೆಗಳು, ಅರ್ಥ ಮತ್ತು ವ್ಯತ್ಯಾಸಗಳು, ತಾಪಮಾನದ ಅಳತೆ ಮತ್ತು ಅಂತರ. 7th ಮೇನ್, ದ್ಯುತಿವಿಜ್ಞಾನ, ಆಪ್ಟಿಕ್ಸ್, ಬೆಳಕಿನ ಗುಣಲಕ್ಷಣಗಳು, ಪ್ರತಿಫಲನ, ಕನ್ನಡಿ, ದರ್ಪಣದ ಪ್ರತಿಫಲನದ ನಿಯಮಗಳು, ರೇಖಾಚಿತ್ರಗಳು, ವಕ್ರೀಭವನ ರೇಖಾಚಿತ್ರಗಳು, ಸೈಲ್ನ ನಿಯಮ, ಸಮಸ್ಯೆಗಳು, ವರ್ಧನೆ, ಮಸೂರದ ಸಾಮರ್ಥ್ಯ, ಡಯಾಪ್ಟರ್, ಬೆಳಕಿನ ಚದುರುವಿಕೆ, ಮರೀಚಿಕೆ, ಬೆಳಕಿನ ರೋಹಿತ, ಕಾಮನಬಿಲ್ಲು ಉಂಟಾಗುವಿಕೆ. ಈ ಒಂದು ಅಂಶಗಳ ಮೇಲೆ ದ್ಯುತಿವಿಜ್ಞಾನ ವಿಭಾಗದಿಂದ ಪ್ರಶ್ನೆಗಳು ಬರ್ತವೆ. 8th ಮೇನ್, ಶಬ್ದ ತರಂಗಗಳು, ತರಂಗಾಂತರ, ಅಲ್ಟ್ರಾಸಾನಿಕ್ ಶಬ್ದ ತರಂಗಗಳು, ಸೋನಾರ್, ಅವಧಿ ಆವರ್ತನ ಆವೃತ್ತಿ, ಇನ್ಫ್ರಾಸಾನಿಕ್ ಮತ್ತು ಅಲ್ಟ್ರಾಸಾನಿಕ್ ಪ್ರತಿಧ್ವನಿ, ಅಲ್ಟ್ರಾಸೌಂಡ್ ಸ್ಕ್ಯಾನರ್, ರಿವೈಬ್ರೇಷನ್ಸ್. ಈ ಅಂಶಗಳ ಮೇಲೆ ನಮಗೆ ಪ್ರಶ್ನೆಗಳು ಬರುತ್ತವೆ. 9.2, ದಿಗಂತ, ಭೂಕೇಂದ್ರೀಯ ವ್ಯವಸ್ಥೆ, ಸೂರ್ಯಕೇಂದ್ರಿತ ವ್ಯವಸ್ಥೆ, ನಕ್ಷತ್ರ ಪುಂಜಗಳು, ರಾಶಿ ಚಕ್ರ ನಕ್ಷತ್ರ ಪುಂಜಗಳು, ಚಂದ್ರನ ಬಿಂಬಾವಸ್ಥೆ, ಗ್ರಹಣ ಉಂಟಾಗುವಿಕೆ, ಸೌರವ್ಯೂಹ, ಸೂರ್ಯ ಗ್ರಹಗಳು, ಉಪಗ್ರಹಗಳು, ಕ್ಷುದ್ರಗ್ರಹಗಳ ಬಗ್ಗೆ ಸಂಗತಿಗಳು. ರಸಾಯನ ವಿಜ್ಞಾನ ವಿಭಾಗದ ಸಿಲೆಬಸ್ಸನ್ನು ನೋಡೋಣ. ಮೊದಲನೇದಾಗಿ ಪರಮಾಣುವಿನ ರಚನೆ, ಡಾಲ್ಟನ್ನ ಸಿದ್ಧಾಂತ, ಡಾಲ್ಟನ್ನ ಮೂಲಭೂತ ಕಣಗಳು ಮತ್ತು ಗುಣಲಕ್ಷಣಗಳು, ಎಲೆಕ್ಟ್ರಾನ್ ವಿನ್ಯಾಸ, ಹೈಡ್ರೋಜನ್ ಪರಮಾಣುವಿನ ಬೋರ್ ಸಿದ್ಧಾಂತ, ರುದರ್ಫೋರ್ಡ್ ಸಿದ್ಧಾಂತ, ಗೋಲ್ಡ್ಸ್ಟೇನ್ನ ಆಲ್ಫಾ ಕಣದ ಪ್ರಯೋಗ, ವೆಲೆನ್ಸಿ,
ವೇಲೆನ್ಸಿ ಎಲೆಕ್ಟ್ರಾನ್ಗಳು, ಪರಮಾಣು ರಾಶಿ, ಅಣುರಾಶಿ, ಅವೊಗಾಡ್ರೊ ಸಂಖ್ಯೆಗಳು, ಮೋಲ್ ಪರಿಕಲ್ಪನೆ, ಜೆ ಜೆ ಥಾಮ್ಸನ್ ಪ್ರಯೋಗ, ಪರಮಾಣು ಸಂಖ್ಯೆ, ಧಾತುವಿನ ಸಂಕೇತ, ಐಸೋಟೋಪ್ಗಳು ಅಥವಾ ಸಮಸ್ಥಾನಿಗಳು, ಕ್ವಾಂಟಮ್ ಸಂಖ್ಯೆಗಳು, ಆಫ್ಬೌ ಪ್ರಿನ್ಸಿಪಲ್, ಹುಂಡ್ಸ್ ರೂಲ್, ಪಾಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್, ಪಾಲಿಯ ಬಹಿಷ್ಕರಣ ತತ್ವ, ಶೇಕಡಾವಾರು ಸಂಯೋಜನೆ, SPDF ಕಕ್ಷೆಯ ಆಕಾರ, ಎಂಪೆರಿಕಲ್ ಫಾರ್ಮುಲಾ, ಡಿ ಬ್ಲಾಗೀಸ್ ರಿಲೇಷನ್, ಸಂಖ್ಯಾತ್ಮಕ ಸಮಸ್ಯೆಗಳು, ಹೈಸನ್ಬರ್ಗ್ ಅನಿಶ್ಚಿತತೆಯ ತತ್ವ, ಧಾತುಗಳ ಆವರ್ತನೀಯ ವರ್ಗೀಕರಣ, ಡೊಬರೈನ್ ರವರ ತ್ರಿವಳಿಗಳ ನಿಯಮ, ನ್ಯೂಲ್ಯಾಂಡ್ಸ್ ಅಷ್ಟಕಗಳು, ಮೆಂಡಲೀವ್ನ ಆವರ್ತಕ ನಿಯಮ, ಮೋಸ್ಲೆಯ ಆವರ್ತಕ ನಿಯಮ, ಆಧುನಿಕ ಆವರ್ತಕ ಕೋಷ್ಟಕ, ಆಧುನಿಕ ಆವರ್ತಕ ಕೋಷ್ಟಕದ ಆವರ್ತಕಗಳ ಪ್ರವೃತ್ತಿಗಳು, ಸಂಕ್ರಮಣ ಧಾತುಗಳು, ಒಳ ಸಂಕ್ರಮಣ ಧಾತುಗಳು, ಗುಣಲಕ್ಷಣಗಳು. ಥರ್ಡ್ ಮೇನ್ ರಾಸಾಯನಿಕ ಸಂಬಂಧಗಳು, ಅಯಾನಿಕ್ ಬಂಧ, ಕೋವೆಲೆಂಟ್ ಬಂಧ, ಹೈಡ್ರೋಜನ್ ಬಂಧ, ಲೋಹೀಯ ಬಂಧ, ಇಲೆಕ್ಟ್ರಾನ್ ಸಾಗರ ಮಾದರಿ, ಅಯಾನಿಕ್ ಸಂಯುಕ್ತಗಳು, ಕೋವೆಲೆನ್ಸಿಯ ಸಂಯುಕ್ತಗಳು, ಸ್ವಭಾವ ಮತ್ತು ಗುಣಲಕ್ಷಣಗಳು. ಫೋರ್ತ್ ಮೇನ್ ಇಲೆಕ್ಟ್ರಾನ್ ವಿನ್ಯಾಸ ಮತ್ತು ಅಣುಗಳ ವರ್ತನೆ, ಬಂಧದ ಕ್ರಮ, ಬಂಧದ ಸ್ವರೂಪ, ಬಂಧದ ಉದ್ದ. ಫಿಫ್ತ್ ಮೇನ್ ದ್ರವ್ಯದ ಸ್ಥಿತಿಗಳು, ಧಾತು, ಸಂಯುಕ್ತ, ಮಿಶ್ರಣಗಳು, ದ್ರಾವಣ, ನೀರಿನ ಅಸಂಬದ್ಧ ವಿಕಸನ. ಸಿಕ್ಸ್ತ್ ಮೇನ್ ರಾಸಾಯನಿಕ ಕ್ರಿಯೆಗಳು, ರಾಸಾಯನಿಕ ಕ್ರಿಯೆಗಳ ಅರ್ಥ ಮತ್ತು ವಿಧಗಳು, ರಾಸಾಯನಿಕ ಸಂಯೋಜನೆ, ವಿಭಜನೆ, ಸ್ಥಾನ ಪಲ್ಲಟ, ದ್ವಿಸ್ಥಾನ ಪಲ್ಲಟ, ಉತ್ಕರ್ಷಣೆ ಮತ್ತು ಅಪಕರ್ಷಣೆ, ವೇಗವರ್ಧಕಗಳು, ಅಂತರ್ ಉಷ್ಣಕ ಮತ್ತು ಬಹಿರ್ ಉಷ್ಣಕ ಕ್ರಿಯೆಗಳು, ಉತ್ಕರ್ಷಣಕಾರಿ, ಅಪಕರ್ಷಣಕಾರಿ. ಸೆವೆಂತ್ ಮೇನ್ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಅರ್ಥ, ಉದಾಹರಣೆಗಳು, ಗುಣಲಕ್ಷಣಗಳು, ಉಪಯೋಗಗಳು, ಕ್ಷಾರ ದುರ್ಬಲ ಆಮ್ಲಗಳು, ಸಾರೀಕೃತ ಆಮ್ಲಗಳು, ಹೈಡ್ರೇಟೆಡ್ ಲವಣಗಳು, ಎಫ್ಲೋರಸೆಂಟ್, ಡೆಲಿಕ್ಸೆಂಟ್. ಸಾವಯವ ರಸಾಯನಶಾಸ್ತ್ರ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಏಟ್ತ್ ಮೇನ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇಂಗಾಲದ ಬಹರೂಪಗಳು, ಕಾರ್ಬನ್ ಕೆಟನೀಕರಣ ಗುಣಲಕ್ಷಣಗಳು, ಟೆಟ್ರಾವೆಲೆನ್ಸಿ, ಸಮಾಂಗತೆ, ಕಾರ್ಬನ್ ಸಂಯುಕ್ತಗಳು, ಅಲಿಫ್ಯಾಟಿಕ್ ಮತ್ತು ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳು, ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ನ ಗುಣಲಕ್ಷಣಗಳು ಮತ್ತು ಉಪಯೋಗಗಳು, ಪೆಟ್ರೋಲಿಯಂನ ಆಂಶಿಕ ಭಟ್ಟಿ ಇಳಿಸುವಿಕೆ, ಹೈಡ್ರೋಕಾರ್ಬನ್ ಇಂಧನಗಳ ಸಂಯೋಜನೆ, ಕ್ಯಾಲೋರಿಫಿಕ್ ಮೌಲ್ಯ, ಕ್ರಿಯಾ ಗುಂಪುಗಳು, ಬಹುಕ್ರಿಯಾತ್ಮಕ ಗುಂಪು, ಹೈಡ್ರೋಜನೀಕರಣ, ಇಥೈಲ್ ಆಲ್ಕೋಹಾಲ್ ತಯಾರಿಕೆ, ಸಾವಯವ ಸಂಯುಕ್ತಗಳು, ಉತ್ಪತನ, ಸ್ಫಟಿಕೀಕರಣ, ಭಟ್ಟಿ ಇಳಿಸುವಿಕೆ. ನೈನ್ತ್ ಮೇನ್ ಲೋಹಗಳು ಮತ್ತು ಅಲೋಹಗಳು, ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳು, ಲೋಹೋದ್ಧರಣ, ಮಿಶ್ರಲೋಹಗಳು. ಇನ್ನು 10th ಮೇನ್ ರಾಸಾಯನಿಕ ಗುಣಲಕ್ಷಣಗಳು, ಆದೇಶನ ಕ್ರಿಯೆ, ಹೆಲೋಜಿನೇಷನ್, ದಹನ, ನಿಯಂತ್ರಿತ ಆಕ್ಸಿಡೀಕರಣ, ವೇಗವರ್ಧಕ ಆಕ್ಸಿಡೀಕರಣ. 11th ಮೇನ್ ದ್ರಾವಣ, ಕಲಿಲಗಳು ಮತ್ತು ಅದರ ಗುಣಲಕ್ಷಣಗಳು. ನಮ್ಮ ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳು, ಸಾಬೂನುಗಳು ಮತ್ತು ಮಾರ್ಜಕಗಳು, ಸಿಮೆಂಟ್, ಗ್ಲಾಸ್, ಸಿರಾಮಿಕ್ಸ್, ವಾಷಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪೇಪರ್, ಫಾರ್ಮಾಸ್ಯೂಟಿಕಲ್ಸ್, ಬ್ಲೀಚಿಂಗ್ ಪೌಡರ್, ಗೊಬ್ಬರಗಳು, ಕಚ್ಚಾ ವಸ್ತುಗಳು ಮತ್ತು ಉಪಯೋಗಗಳು, ಔಷಧಿಗಳಲ್ಲಿ ರಾಸಾಯನಿಕ,
ಆಮ್ಲಶಾಮಕಗಳು, ಸೋಂಕು ನಿವಾರಕಗಳು, ನಂಜು ನಿರೋಧಕಗಳು, ನೋವು ನಿವಾರಕಗಳು ಹಾಗೂ ಪ್ರತಿಜೈವಿಕಗಳು. ಜೀವವಿಜ್ಞಾನದ ಭಾಗದಿಂದ ಬರುವ ಫಸ್ಟ್ ಮೇನ್ ಜೀವ ಪ್ರಪಂಚ, ಜೀವಿಗಳ ಗುಣಲಕ್ಷಣಗಳು, ಸಸ್ಯಗಳು ಮತ್ತು ಪ್ರಾಣಿಗಳು. ಸಸ್ಯಗಳಲ್ಲಿ ಜೀವಕ್ರಿಯೆ, ಬಾಷ್ಪ ವಿಸರ್ಜನೆ, ಅಭಿಸರಣೆ, ಪ್ರಸರಣ, ಸಕ್ರಿಯ ಸಾಗಣೆ, ಆಹಾರ ಮತ್ತು ನೀರಿನ ಸಕ್ರಿಯ ಚಲನೆ, ಪತ್ರರಂಧ್ರ, ತೆರೆಯುವ ಮತ್ತು ಮುಚ್ಚುವ ಕಾರ್ಯವಿಧಾನ, ಪ್ರಚೋದನಾ ಚಲನೆ, ಪ್ರಕಾಶಾನುವರ್ತನೆ, ಗುರುತ್ವಾನುವರ್ತನೆ, ಸ್ಪರ್ಶಾನುವರ್ತನೆ, ಜಲಾನುವರ್ತನೆ, ಫೋಟೋಟ್ರಾಫಿಸಮ್, ಜಿಯೋಟ್ರಾಫಿಸಮ್, ಥಿಯೋಟ್ರಾಫಿಸಮ್ ಆ್ಯಂಡ್ ಹೈಡ್ರೋಟ್ರಾಫಿಸಮ್. ದ್ಯುತಿಸಂಶ್ಲೇಷಣೆ ಅಂಶದಿಂದ ಬರುವ ಪ್ರಶ್ನೆಗಳು. ದ್ಯುತಿಸಂಶ್ಲೇಷಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು: ಉಸಿರಾಟ, ವಾಯುವಿಕ ಅವಾಯುವಿಕ ಉಸಿರಾಟದ ಮೇಲೆ ಪ್ರಭಾವ ಬೀರುವ ಅಂಶಗಳು: ಬೆಳವಣಿಗೆಯ ಹಾರ್ಮೋನುಗಳು, ಸಂತಾನೋತ್ಪತ್ತಿ, ಕಾಯಜ ರೀತಿ, ಅಲೈಂಗಿಕ ಹಾಗೂ ಲೈಂಗಿಕ ಸಂತಾನೋತ್ಪತ್ತಿ. ನೈಸರ್ಗಿಕ ಸಂಪನ್ಮೂಲಗಳು, ಅರ್ಥ, ವಿಧಗಳು, ವರ್ಗೀಕರಣ, ಮಣ್ಣಿನ ಪ್ರಾಮುಖ್ಯತೆ ಅಥವಾ ಪ್ರಕಾರಗಳು, ಅರಣ್ಯ ಪರಿಸರ ವ್ಯವಸ್ಥೆ, ಕಾಡಿನಲ್ಲಿ ವೈವಿಧ್ಯತೆ, ಪಳೆಯುಳಿಕೆ ಇಂಧನಗಳು, ವಿವಿಧ ಪ್ರಕಾರಗಳು, ನೀರು, ಖನಿಜಗಳು ಮತ್ತು ಸಂರಕ್ಷಣೆ. ಸಿಕ್ಸ್ತ್ ಮೇನ್ ಪರಿಸರ ವಿಜ್ಞಾನ ಘಟಕಗಳು, ಜೈವಿಕ ಮತ್ತು ಅಜೈವಿಕ ಘಟಕಗಳು, ಬಯೋಮ್ಗಳ ವಿಧಗಳು, ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಸಂಬಂಧ. ಸೆವೆಂತ್ ಮೇನ್ ಮಣ್ಣಿನ ಸವಕಳಿಯ ಅರ್ಥ, ಕಾರಣಗಳು, ಪರಿಣಾಮಗಳು, ಮಣ್ಣಿನ ಸಂರಕ್ಷಣೆಯ ವಿಧಾನಗಳು. ಏಟ್ತ್ ಮೇನ್ ಮಾಲಿನ್ಯ ಅರ್ಥ, ವಿಧಗಳು, ಗಾಳಿ, ನೀರು, ಮಣ್ಣಿನ ಧ್ವನಿ ವಿಕಿರಣಶೀಲ, ಕಾರಣಗಳು, ಪರಿಣಾಮಗಳು, ನಿಯಂತ್ರಣ ಕ್ರಮಗಳು. ನೈನ್ತ್ ಮೇನ್ ನೀರು ಪ್ರಾಮುಖ್ಯತೆ, ನಿರ್ವಹಣೆ, ಮಳೆ ನೀರು ಕೊಯ್ಲು, ಸಂರಕ್ಷಣೆ, ವಿಕಿರಣಶೀಲ, ಕಾರಣಗಳು, ಪರಿಣಾಮಗಳು, ನಿಯಂತ್ರಣ ಕ್ರಮಗಳು. ನೈನ್ತ್ ಮೇನ್ ನೀರು ಪ್ರಾಮುಖ್ಯತೆ, ನಿರ್ವಹಣೆ, ಮಳೆ ನೀರು ಕೊಯ್ಲು, ಸಂರಕ್ಷಣೆ, ವಿಕಿರಣಶೀಲ, ಕಾರಣಗಳು, ಪರಿಣಾಮಗಳು, ನಿಯಂತ್ರಣ ಕ್ರಮಗಳು. ನೈನ್ತ್ ಮೇನ್ ನೀರು ಪ್ರಾಮುಖ್ಯತೆ, ನಿರ್ವಹಣೆ, ಮಳೆ ನೀರು ಕೊಯ್ಲು, ಸಂರಕ್ಷಣೆ.